ಹಾಯ್ ಆಲ್, ಗೋಕರ್ಣ ವಿಸಿಟ್ ಮಾಡ್ತಾ ಇದ್ದೀರಾ? ದೆನ್ ನಾವೀಗ ಹೋಗೋ ಪ್ಲೇಸ್ ಮಾತ್ರ ಮಿಸ್ ಮಾಡಬೇಡಿ. ಎಸ್, ನಾವೀಗ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಪ್ಲೇಸ್ ನೋಡೋ ಮೊದಲು ಅಲ್ಲಿ ಹೋಗೋದು ಹೇಗೆ ಅಂತ ನೋಡೋಣ. ಮೇನ್ ಬೀಚ್ ಹೋಗೋ ರೋಡಲ್ಲಿ ಹೋಗ್ತಾ ಇದ್ದರೆ ಇಲ್ಲಿ ಲೆಫ್ಟ್ ಸೈಡ್ ಒಂದು ರೋಡ್ ಬರುತ್ತೆ. ಈ ಲೆಫ್ಟ್ ಸೈಡ್ ತೊಗೊಂಡು ಈ ರೋಡಿನ ಡೆಡ್ ಎಂಡ್ಗೆ ಹೋದರೆ ಅಲ್ಲಿ ಸಿಗೋದೆ ನಮ್ಮದು ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ನೋಡ್ತಾ ಆ ಪ್ಲೇಸ್ನ ಮಹತ್ವ ಬಗ್ಗೆ ತಿಳ್ಕೊಳ್ಳೋಣ. ಹಿಂದೆ ರಾಮ ರಾವಣನೆಂಬ ಬ್ರಾಹ್ಮಣನನ್ನು ನಾಶ ಮಾಡಿ ಬಂದ ನಂತರ ರಾಮನಿಗೆ ಪಟ್ಟಾಭಿಷೇಕ ಆಯ್ತಂತೆ. ಹೀಗೆ ಒಂದು ದಿನ ಅಗಸ್ತ್ಯರು, ವಸಿಷ್ಠರು ಮೊದಲಾದ ಋಷಿಗಳು ಅವನ ಅರಮನೆಗೆ ಬಂದಾಗ ರಾಮ ತನ್ನಲ್ಲಿ ಕಾಡುತ್ತಿರುವ ಬ್ರಾಹ್ಮಣ ಹತ್ಯಾ ದೋಷದ ಬಗ್ಗೆ ಹೇಳ್ಕೊಳ್ತಾರೆ. ಆವಾಗ ಋಷಿಗಳು ದಕ್ಷಿಣ ದಿಕ್ಕಿನ ಪಶ್ಚಿಮ ಸಮುದ್ರ ತೀರದಲ್ಲಿ ಗೋಕರ್ಣವೆಂಬ ಕ್ಷೇತ್ರದಲ್ಲಿ ಕೋಟಿ ತೀರ್ಥವೆಂಬ ತೀರ್ಥ ಬ್ರಾಹ್ಮಣ ಹತ್ಯಾ ದೋಷಕ್ಕೆ ಪರಿಹಾರ, ಅಲ್ಲಿ ನೀವೆಲ್ಲರೂ ಹೋಗಿ ತಪಸ್ಸನ್ನಾಚರಿಸಿ ಅಂತ ಹೇಳಿ ಹೋಗ್ತಾರೆ. ಅವರು ಹೇಳಿದ ಹಾಗೆ ರಾಮ, ಲಕ್ಷ್ಮಣ, ಸೀತೆ, ಹನುಮ ಆ ಸ್ಥಳಕ್ಕೆ ಹೋಗಿ ತಪಸ್ಸನ್ನಾಚರಿಸುತ್ತಿರುವಾಗ ಶಿವ ಪ್ರತ್ಯಕ್ಷನಾಗಿ ಏನು ಬೇಕು ಅಂತ ಕೇಳಿದಾಗ ರಾಮ ತನ್ನಲ್ಲಿರುವ ಬೇಜಾರನ್ನು ಹೇಳ್ಕೊಳ್ತಾರೆ. ಅದಕ್ಕೆ ಪರಮೇಶ್ವರ, ಇವತ್ತಿಗೆ ನಿನ್ನ ಬ್ರಾಹ್ಮಣ ಹತ್ಯಾ ದೋಷ ದೂರವಾಯಿತು, ನೀನು ನಿರ್ಮಿಸಿದ ಈ ತೀರ್ಥ ರಾಮತೀರ್ಥ ಎಂದು ಪ್ರಸಿದ್ಧವಾಗಲಿ, ಹಾಗೆ ನೀನು ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿ ಮಹಾಬಲೇಶ್ವರನಿಗೆ ಪೂಜೆ ಮಾಡಿ ತೆರಳು ಅಂತ ಹೇಳಿ ಹೋಗ್ತಾರೆ. ಈಗ ನಾವು ಬಂದಿರುವ ಸ್ಥಳವೇ ಆ ರಾಮತೀರ್ಥ, ರಾಮ ತಪಸ್ಸನ್ನಾಚರಿಸಿದ ಸ್ಥಳ. ಇಲ್ಲಿ ಕೆಳಗೆ ನೋಡಿದರೆ ನೀರು ಹರಿಯುವುದನ್ನು ನೋಡ್ಬೋದು. ಈಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಕರೆಂಟ್ಲಿ ನೀರು ಹರಿತಾ ಇಲ್ಲಾಂದರೆ ಯೂಶ್ವಲಿ ಜನರು ಅಲ್ಲಿ ಬಂದು ಸ್ನಾನ ಮಾಡ್ತಾರೆ. ಇಲ್ಲಿಂದ ಮೇಲೆ ಹೊತ್ತು ಹೋದರೆ ಸಿಗೋದೆ ರಾಮ ಲಕ್ಷ್ಮಣ ದೇವಸ್ಥಾನ. ಒಳಗಡೆ ಗರ್ಭಗುಡಿ ನಾವು ಹೋಗಿರೋ ಟೈಮ್ನಲ್ಲಿ ಕ್ಲೋಸ್ ಆಗಿರೋದ್ರಿಂದ ದೇವ್ರನ್ನ ಕಾಣ್ಸೋಕ್ಕಾಗಿಲ್ಲ ನನಗೆ. ದೇವ್ರ ಗುಡಿ ರೈಟ್ ಸೈಡ್ ಬಾಗಿಲು ಓಪನ್ ಮಾಡಿದರೆ ಕಾಣೋದೆ ಸಮುದ್ರ. ಇಲ್ಲಿ ಸನ್ಸೆಟ್ ಟೈಮ್ನಲ್ಲಿ ಬಂದು ಕುಳಿತು ಜನ ಸನ್ಸೆಟ್ ವ್ಯೂ ಮಾಡ್ತಾರೆ. ನೀವೇನಾದರೂ ಸನ್ಸೆಟ್ ಪಾಯಿಂಟ್ ಎಲ್ಲಿದೆ ಗೋಕರ್ಣದಲ್ಲಿ ಅಂತ ಕೇಳಿದರೆ ದಿಸ್ ಇಸ್ ದ ಪಾಯಿಂಟ್. ಈ ತುಳಸಿ ಕಟ್ಟೆ ಹತ್ತಿರ ಸ್ಟೆಪ್ಸ್ ಇದೆ. ಈ ಸ್ಟೆಪ್ಸ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 100 ಇದೆ ಅನಿಸುತ್ತೆ. ಸೊ ಇದ್ರನ್ನ ಹತ್ತು ಹೋದರೆ ನಿಮಗೆ ಲಾಸ್ಟಿಗೆ ಸಿಗೋದು ಭರತೇಶ್ವರ ಗುಡಿ. ಅಲ್ಲಿಂದ ನೀವು ಸಮುದ್ರವನ್ನು ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಅಷ್ಟು ಶಾಂತವಾಗಿ ಸಮುದ್ರ ಕಾಣಿಸುತ್ತೆ ಅಲ್ಲಿಂದ. ಈ ಪ್ಲೇಸಿಗೆ ಬಂದ್ರಂತೂ ಸನ್ಸೆಟ್ ಅಂತೂ ನೋಡೋದು ಮರಿಬೇಡಿ. ಈ ಪ್ಲೇಸ್ನಲ್ಲಿ ಕುಳಿತು ಸನ್ಸೆಟ್ ನೋಡೋದೇ ಒಂದು ಖುಷಿ, ಆನಂದ.